ಹಲ್ಲೆಲೂಯಾ. ಮೊದಲು ದೇವರ ರಾಜ್ಯಕ್ಕಾಗಿ, ಮೊದಲು ದೇವರ ಕಾರ್ಯಗಳಿಗಾಗಿ, ದೇವರ ಮಾತಿಗೆ, ವಾಗ್ದಾನಕ್ಕೆ ನೀವು ಪ್ರತಿಕ್ರಿಯಿಸುವುದಾದರೆ ನೀವು ಏನೆಲ್ಲ ಕೇಳ್ತಿದ್ರೋ ಅದನ್ನೆಲ್ಲವೂ ನಿಮ್ಮನ್ನು ಹುಡುಕಿಕೊಂಡೇ ಬರ್ತದೆ. ಪ್ರಿಯರೇ, ನೀನು ಪಾಸ್ ಆಗಬೇಕಂತಿದ್ಯಾ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಮಾಡು. ನಿನಗೆ ಜಾಬ್ ಬರಬೇಕಂತಿದ್ಯಾ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಮಾಡು. ನಿನ್ನ ಕೈ ಹಚ್ಚದ ಕೆಲಸ ಆಶೀರ್ವಾದವಾಗಬೇಕಾ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡು. ಪ್ರತಿಕ್ರಿಯಿಸು. ಹಲ್ಲೆಲೂಯಾ ಪ್ರಿಯರೇ, ಹಲ್ಲೆಲೂಯಾ. ಪರ್ಪಸ್ ಈಸ್ ಆಲ್ವೇಸ್ ಬಿಗ್ಗರ್ ದೆನ್ ಯು. ಅಂದರೆ ದೇವರ ಉದ್ದೇಶ ಯಾವಾಗಲೂ ಕೂಡ ನನ್ನ ಕಡೆ ನೋಡ್ರಿ, ದೇವರ ಉದ್ದೇಶ ಯಾವಾಗಲೂ ಕೂಡ ನಿನ್ನ ಯೋಚನೆಗಿಂತ ದೊಡ್ಡದಾಗಿರ್ತದೆ. ನಾನೇನು ಹೇಳಕ್ಕಿದ್ದೇನೆ ಗೊತ್ತಾ, ನಿನ್ನ ಉದ್ದೇಶ, ನಿನ್ನ ಕೆಲಸ ಚಿಕ್ಕದು, ದೇವರ ಕೆಲಸ, ದೇವರ ಉದ್ದೇಶ ನಿನ್ನ ಮೇಲೆ ದೊಡ್ಡದಾಗಿದೆ. ನೀನು ಯೋಚಿಸುವುದಕ್ಕಿಂತಲೂ, ನೀನು ಊಹಿಸುವುದಕ್ಕಿಂತಲೂ, ನಿನ್ನ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸಿನ ಭಾವನೆ ಊಹಿಸಲಿಲ್ಲ, ನಿನಗಾದರೆ ದೇವರು ಆತನೇನು ಮಾಡಿದ್ದಾನೆ, ತನ್ನ ಆತ್ಮನ ಮೂಲಕವಾಗಿ ಆತನ ಪ್ರಕಟಿಸಿದ್ದಾನೆ. ಪ್ರಿಯರೇ, ನಾನೇನು ಹೇಳಕ್ಕಿದ್ದೇನೆ ಗೊತ್ತಾ, ದೇವರ ಉದ್ದೇಶಕ್ಕಾಗಿ ನೀನು ಪ್ರತಿಕ್ರಿಯಿಸಿದರೆ, ದೇವರ ವಾಗ್ದಾನಗಳಿಗೆ ಪ್ರತಿಕ್ರಿಯಿಸಿದರೆ, ನಿನ್ನ ಜೀವಿತ ನೀನು ಏನು ಮಾಡಬೇಕಂತ ನೀನೇನು ಹಾಗೆ ಇರೋದಿಲ್ಲ. ಎಲ್ಲವನ್ನ ನಿನ್ನನ್ನು ಹುಡುಕೊಂಡು ಎಲ್ಲ ಅಂದರೆ ಗೊತ್ತೇನು ಗೊತ್ತಾ, ಏನು ಒಂದು ಬಿಡದ ಇರೋದು ಅಂತ ಎಲ್ಲ ಆಶೀರ್ವಾದ ನಿಂಗೆ ಬರುತ್ತೆ. ಆಮೇನ್. ಬರ್ಬೇಕಂದ್ರೆ ಎದ್ದು ನಿಂತುಕೊಂಡ್ರೆ ಪ್ರಿಯರೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರ ಉದ್ದೇಶ ನಿಮಗಿಂತ ದೊಡ್ಡದು. ನಮ್ಮ ಕರುವಿಕೆಯು ನಮ್ಮ ಲಾಭಕ್ಕಾಗಿ ಅಲ್ಲ, ದೇವರ ರಾಜ್ಯದ ವಿಸ್ತಾರಕ್ಕಾಗಿ. ನೀವು ಇತರರಿಗೆ ಬೆಳಕಾಗಬೇಕೆಂಬುದಾಗಿ ದೇವರು ಆರಿಸಿಕೊಂಡಿದ್ದಾನೆ. ಇತರರಿಗೆ ನೀವು ಉತ್ತರವಾಗಬೇಕೆಂಬುದಾಗಿ ದೇವರು ಆರಿಸಿಕೊಂಡಿದ್ದಾನೆ. ಇತರರಿಗೆ ನೀವು ಸಹಾಯಕರಾಗಬೇಕೆಂಬುದಾಗಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಇತರರಿಗೆ ನೀವು ಆಶೀರ್ವಾದವಾಗಬೇಕೆಂಬುದಾಗಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಇತರರಿಗೆ ನೀವು ಪರಿಮಳವಾಗಬೇಕೆಂಬುದಾಗಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ನೊಂದವರನ್ನ, ಕಷ್ಟದಲ್ಲಿದ್ದವರನ್ನ, ರೋಗದಲ್ಲಿದ್ದವರನ್ನ, ಮನಗುಂದಿದ್ದವರನ್ನ ಅವರಿಗೆ ಉತ್ತರವಾಗಿರಬೇಕೆಂಬುದಾಗಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ನೀವು ದೇವರ ಉದ್ದೇಶಿಸಲ್ಪಟ್ಟವರಾಗಿದ್ದೀರಿ ಪ್ರಿಯರೇ. ಹಲ್ಲೆಲೂಯಾ. ಉದ್ದೇಶಕ್ಕೆ ಕೆಲವು ಏನಾಗ್ತದೆ ಗೊತ್ತಾ, ದೇವರ ವಾಕ್ಯಗಳು ನಿಮಗೆ ಸೇಪ್ ಕೊಡ್ತದೆ. ಸೇಪ್ ಅಂದ್ರೆ ಗೊತ್ತಾ, ನಿಮಗೆ ಆಕಾರ ಕೊಡ್ತದೆ. ಆಕಾರ ಕೊಡ್ಬೇಕಾದ್ರೆ ನಾನು ವಲ್ಲ ಅಂದರೆ ನೀನು ಆಕಾರ ಆಗೋದಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಮಾತಾಡ್ತದೆ, ದೇವರ ವಾಕ್ಯ ಹೃದಯಕ್ಕೆ ಬರ್ತದೆ. ದೇವರ ವಾಕ್ಯ ನಿನಗೆ ಬರಬೇಕಾದ್ರೆ ಇದು ನಾನು ಆಗಲ್ಲ ಅಂದರೆ ನೀನು ಏನಾಗಲ್ಲ. ದೇವರ ಉದ್ದೇಶಕ್ಕೆ, ಅವನು ಉದ್ದೇಶಕ್ಕೆ, ಯಾಕೋಬ ಉದ್ದೇಶಕ್ಕೆ ಬರಲಿ, ಆಮೇಲೆ ಅವನು ದೇವರ ಉದ್ದೇಶಕ್ಕೆ ಬಂದಾಗ ದೇವರು ಅವನಿಗೆ ಏನು ಮಾಡಿದ್ದ, ಆಕಾರವನ್ನು ಕೊಟ್ಟಿದ್ದ. ಪ್ರಿಯರೇ, ಕರುವಿಕೆಗೆ ನೀವು ತಕ್ಕಂತೆ ನಡೆದರೆ ನಮ್ಮ ಜೀವನವು ಕ್ರಿಸ್ತನ ಪ್ರತಿಬಿಂಬವಾಗಿರಲಿ. ಪರಿಶುದ್ಧತೆ, ವಿನಯ, ನಂಬಿಕೆಯಲ್ಲಿ ನಡೆಯಿರಿ. ಮತ್ತಾಯ 5:16 ಹೇಳುತ್ತದೆ, ನಿಮ್ಮ ಬೆಳಕು ಮನುಷ್ಯರ ಮುಂದೆಯೂ ಪ್ರಕಾಶಿಸಲಿ. ನಿಮ್ಮ ಬೆಳಕು ಇತರರಿಗೆ ಪ್ರಕಾಶಿಸಲಿ. ಅನೇಕ ಜನರು ಅಂಧಕಾರದಲ್ಲಿದ್ದಾರೆ, ಅನೇಕ ಜನರು ಕತ್ತಲಲ್ಲಿದ್ದಾರೆ, ಅನೇಕ ಜನರು ಪ್ರಿಯರೇ ಮನಗುಂದಿದವರಾಗಿದ್ದಾರೆ, ಅನೇಕರು ರೋಗದಲ್ಲಿದ್ದಾರೆ, ಅನೇಕರ ಕುಟುಂಬದಲ್ಲಿ ಅಸಮಾಧಾನ ಇದೆ. ಅವರಿಗೆ ನಿಮಗೆ ಉತ್ತರವಾಗುವುದಕ್ಕಾಗಿ ದೇವರ ಕರೆದಾನೆ. ಇಲ್ಲಿ ಬಂದು ನಾವು ಆಶೀರ್ವಾದ 100% ನಾವು ಆಶೀರ್ವಾದವಾಗ್ತೇವೆ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ರೆ. ಎರಡನೇದಾಗಿ, ದೇವರ ಕರೆಯುವಿಕೆಗೆ ನೀನು ಪ್ರತಿಕ್ರಿಯಿಸಿದರೆ ಇತರರಿಗೆ ನೀನು ಉತ್ತರವಾಗ್ತಿ. ಇತರರಿಗೆ ನಿನ್ನ ಬೆಳಕು ಅವರ ಮೇಲೆ ಪ್ರಕಾಶಿಸ್ತದೆ. ಪ್ರಿಯರೇ, ನಿನ್ನ ಕುಟುಂಬ ಹೊಟ್ಟೆ ತುಂಬದಲ್ಲ, ನಿನ್ನ ಕುಟುಂಬದ ಮೂಲಕ 10 ಕುಟುಂಬ ಹೊಟ್ಟೆ ತುಂಬಿಸ್ತದೆ ಅದು ದೇವರ ಆಶೀರ್ವಾದ. ಹಲ್ಲೆಲೂಯಾ. ನೀನು ಬರೆದು ನೀನು ಒಳ್ಳೆ ಜಾಬ್ ತಗೊಳ್ಳೋದಲ್ಲ, ನಿನ್ನ ಮೂಲಕ 100 ಜನರಿಗೆ ಜಾಬ್ ಕೊಡಬೇಕಾಗಿರುವುದು ದೇವರು. ಅದಕ್ಕೆ ನಿನ್ನನ್ನು ಕರೆದಿದ್ದ. ಹಲ್ಲೆಲೂಯಾ. ಆಮೆನ್. ನೀನು ಮಾತ್ರ ಆರಾಧನೆ ಮಾಡೋಕ್ಕಾಗಲ್ಲ, ನೀ ಮೂಲಕ 1000 ಜನರ ಆರಾಧನೆ ಮಾಡಬೇಕು. ಅದಕ್ಕೆ ದೇವರು ನಿನ್ನನ್ನು ಕರೆದಿದ್ದಾನೆ. ಹಲ್ಲೆಲೂಯಾ. ಅಂಥವ್ರು ಆಗ್ಬೇಕಂದಿದ್ದೀರಾ ಪ್ರಿಯರೇ? ನೀವು ಆಗ್ಬೇಕಂತ ಇಷ್ಟ ಉಂಟಾ? ದೇವರ ವಾಕ್ಯಕ್ಕೆ ಏನು ಕೊಡಬೇಕು? ಪ್ರತಿಕ್ರಿಯಿಸಬೇಕು, ಸುವಾರ್ತೆ ಸಾರಬೇಕು. ಬಂದಿನ ಬಲದಲ್ಲವ್ರಿಗೆ ನೀವು ಅಂದ್ಕೊಂಡ್ರಿ ಜನರು ಸುಖವಾಗಿದ್ದಾರಂತ, ಕೊರತೆದಲ್ಲಿದ್ದಾರೆ, ಜನರು ದುಃಖದಲ್ಲಿದ್ದಾರೆ. ನೀನು ಹೇಳಲಿಲ್ಲ ಅಂದರೆ ಇನ್ಯಾರು ಹೇಳ್ತಾರೆ? ನಿನಗೆ ರಕ್ಷಿಸಲ್ಪಟ್ಟಿದ್ದಿ, ಅವರು ರಕ್ಷಿಸಲ್ಪಟ್ಟಿಲ್ಲ. ದೇವರ ಉದ್ದೇಶ ಏನು ಗೊತ್ತಾ? ದೇವರ ಕರೆಯುವಿಕೆ ಏನು ಗೊತ್ತಾ? ಹೋಗ್ರಿ, ಲೋಕದ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ. ನಂಬಿದವರಿಗೆ ತಂದೆ, ಮಗ, ಪರಿಶುದ್ಧಾತ್ಮನ ನಾಮದಲ್ಲಿ ದೀಕ್ಷಾ ಸ್ನಾನ ಕೊಡಿಸಿರಿ. ಇದು ದೇವರ ಉದ್ದೇಶ. ನೀನು ರಕ್ಷಿಸಲ್ಪಟ್ಟಿದ್ದಿ. ನೀನು ಯಾಕೋಬ ಅವನೆಲ್ಲ ಆಗಿದ್ದ, ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಏನಾಗ್ತಿತ್ತು ಪ್ರಿಯ? ಆಮೇನ್. ನೀನು ರಕ್ಷಿಸಲ್ಪಟ್ಟಿದ್ದಿ, ದೇವರ ಮಗಳಾಗಿದ್ದಿ,
ಎಲ್ಲ ತಿಳ್ಕೊಂಡಿದ್ದಿ, ಪರಲೋಕಕ್ಕೆ ಹೋಗ್ತಿ, ನೀನು ಒಬ್ಬಳೇ ಪರಲೋಕಕ್ಕೆ ನಾನು ಬಂದೇನೇಸು ಅನ್ನಬಾರ್ದು. ನೀನು ಹಿಂದೆ ಸಾವಿರಾರು ಜನರು ಬರಬೇಕು. ಆಮೇಲೆ ನೀನು ದುಃಖದಲ್ಲಿದ್ದಿ, ನೀನು ಕಣ್ಣೀರಲ್ಲಿದ್ದಿ, ದೇವರು ನಿನ್ನನ್ನು ಭಯದಿಂದ, ಯಾಕೋಬನ ಭಯದಿಂದ ದೇವರು ಹೊರಗಡೆ ತಂದಿದ್ದಾನೆ. ಯಾಕೋಬನ ಪರಿಸ್ಥಿತಿ ದೇವರು ಹೊರಗಡೆ ತಂದಿದ್ದಾನೆ. ನೆಕ್ಸ್ಟ್ ಏನಾಗಿದ್ದು ಗೊತ್ತಾ? ಯಾಕೋಬನ ಪರಿಸ್ಥಿತಿಯಿಂದ ದೇವರು ಅವನನ್ನು ಆಶೀರ್ವಾದ ಮಾಡಾದ್ಮೇಲೆ ಅಣ್ಣನಿಗೆ ಭೇಟಿಯಾಗಕ್ಕೆ ಹೋದಾಗ ಅಣ್ಣ ಸಿಟ್ಟು ಮಾಡ್ಕೊಳ್ಳಿಲ್ಲ. ಅಣ್ಣ ಕಣ್ಣೀರಿಂದ ಅದ್ದಿ ತಬ್ಬಿಕೊಂಡು, ಅದನ್ನೆಲ್ಲ ಬಿಟ್ಕೊಂಡು ನೀನು ಬಂದಿಯಲ್ಲ ಅಷ್ಟು ಸಾಕು ನನಗೆ, ನೀನು ಬಂದಿಯಲ್ಲ ಅಷ್ಟೇ ಸಾಕು, ನೀನು ಸಿಕ್ಕಿಯಲ್ಲ ಅಷ್ಟೇ ಸಾಕು. ಇವತ್ತು ಅನೇಕ ಅಣ್ಣ ತಮ್ಮಂದಿರು, ಅನೇಕ ಅಕ್ಕ ತಂಗಿಯಂದಿರು ನಿಮ್ಮನ್ನು ಎದುರು ನೋಡ್ತಾ ಇದ್ದಾರೆ. ನೀವು ನಿಮ್ಮ ಕುಟುಂಬದಲ್ಲೇ ಬ್ಯುಸಿ ಆಗಿಬಿಟ್ರೆ, ನೀವು ನಿಮ್ಮ ಮಕ್ಕಳಲ್ಲೇ ಬ್ಯುಸಿ ಆಗಿಬಿಟ್ರೆ, ನೀವು ನಿಮ್ಮ ಜಾಬಲ್ಲೇ ಬ್ಯುಸಿ ಆಗಿಬಿಟ್ರೆ ಅವರನ್ನು ಉತ್ತರಕ್ಕಾಗೋರು ಯಾರು? ಒಬ್ಬ ಪಾಸ್ಟರ್ ಇಲ್ಲ, ಪ್ರತಿಯೊಬ್ಬರೂ ಕೂಡ ದೇವರ ಸುವಾರ್ತೆ ಸಾರಬೇಕೆಂಬುದಾಗಿ ದೇವರ ಉದ್ದೇಶ. ಒಬ್ಬ ಪಾಸ್ಟರ್ ರೋಗಿಗೆ ಪ್ರಾರ್ಥನೆ ಮಾಡಬೇಕಂತಿಲ್ಲ, ನೀವು ಕೂಡ ರೋಗಿಗಳನ್ನು ಪ್ರಾರ್ಥಿಸಬೇಕು. ನೀವು ಕೂಡ ಜನರಾಗಿ ನೀವು ಅಳಬೇಕು. ಆಕ್ಸಿಡೆಂಟ್ ಆಗಬಾರ್ದು, ಹೆಚ್ಚು ಹಾಸ್ಪಿಟಲ್ಲಿಗೆ ಜನ ಹೋಗಬಾರ್ದು, ಆರೋಗ್ಯದಿಂದ ಇರಬೇಕು, ವಿಧಿವೇರ ಆಗಬಾರ್ದು. ಗಂಡ ಹೆಂಡತಿ ಡಿವಿಷನ್ ಆಗಬಾರ್ದು, ಹೆಚ್ಚು ಯೌವನಸ್ಥರು ಸಾಯಬಾರ್ದು, ಹೆಚ್ಚು ಯೌವನಸ್ಥರು ಎಡಿಕ್ಷನಲ್ಲಿ ಹೋಗಬಾರ್ದು, ಯಾವ ತಪ್ಪಾದ ಮಾರ್ಗದಲ್ಲಿ ಹೋಗಬಾರ್ದು. ಯಾರು ಪ್ರಾರ್ಥನೆ ಮಾಡಬೇಕು? ಹಲ್ಲೆಲೂಯಾ. ಆ ಭಾರ ಹೃದಯದಲ್ಲಿ ಬರಬೇಕು ಪ್ರೇಯರ್. ನಮ್ಮ ಮಕ್ಕಳು ಚೆನ್ನಾಗಿರೋದು, ನಿಮ್ಮ ಮಕ್ಕಳು, ನೀನು ದೇವರ ರಾಜ್ಯದಲ್ಲಿರೋ ನಿಮ್ಮ ಮಕ್ಕಳು ಚೆನ್ನಾಗಿದ್ದೇ ಇರ್ತಾರೆ. ನೀನು ದೇವರಲ್ಲಿದ್ದರೆ ನಿಮ್ಮ ಮಕ್ಕಳು ಕೇರ್ ಮಾಡಲ್ವಾ? ನೀನು ದೇವರಲ್ಲಿದ್ದರೆ ನಿಮ್ಮ ಮನೆಯವರನ್ನ, ನಿಮ್ಮ ಕುಟುಂಬವನ್ನು ಕೇರ್ ಮಾಡಲ್ವಾ? ದೇವರು ಒಂದು ತಮ್ಮಿಗೆ ನೀರು ಕೊಟ್ಟರೆ ಅದಕ್ಕೆ ಬರ್ತಕ್ಕಂಥ ಪ್ರತಿಫಲ ನಾನು ಕೊಡ್ತೇನೆ ಅಂತ ಹೇಳಿದ್ದಾನೆ. ಆದರೆ ನೀನು ದೇವರ ರಾಜ್ಯಕ್ಕಾಗಿ ನೀನು ಹೋಗ್ತಾ ಇರಬೇಕಾದ್ರೆ ದೇವರು ನಿಮ್ಮನ್ನು ಸುಮ್ಮನೆ ಬಿಟ್ಟನ. ದೇವರ ವಚನ ಹೇಳ್ತದೆ, ನಿನ್ನನ್ನು ಮುಟ್ಟುವವನು ನನ್ನ ಕಣ್ಣು ಗುಡ್ಡೆಯನ್ನು ಮುಟ್ಟಿದ ಹಾಗೆ ಅಂತ. ಯಾರನ್ನು ಮುಟ್ಟಿದ ಹಾಗೆ? ದೇವರ ಕಣ್ಣು ಗುಡ್ಡೆಯನ್ನು ಮುಟ್ಟಿದ ಹಾಗೆ. ಅರ್ಥ ಆಗ್ತಿದ್ದೇನೆ ಪ್ರಿಯರೇ? ಎಂದು ನಾವು ಹೋಗೋದು ದೇವರ ಉದ್ದೇಶನ ಗೊತ್ತಾ? ನೀನು ಹೋಗಬೇಕು, ಸುವಾರ್ತೆ ಸಾರಬೇಕು, ಜನರಿಗೆ ರಕ್ಷಣೆ ಕಡೆಗೆ ನಡೆಸಬೇಕು. ಅದೇ ದೇವರ ಉದ್ದೇಶ, ಅದೇ ದೇವರ ಉದ್ದೇಶ. ನಾನೇನು ಮಾಡಬೇಕು? ನಿನಗೆ ದೇವರು ಕಾಲಿಂಗ್ ಕೊಟ್ಟನು, ಹೊರಗಿದ್ದಿನವರಿಗಲ್ಲ, ನಿಮಗೆ ಕೊಟ್ಟನು. ಯಾರಿಗೆ ಕರೆದನು ಇವಾಗ ಸಭೆಯಲ್ಲಿ? ನಮಗೆ, ಅವ್ರಿಗ ನಿಮಗೆ? ಯಾರಿಗೆ ಪ್ರೀತಿ ಮಾಡೋಣ? ಅವ್ರಿಗ ನಿಮಗೆ? ಅದನ್ನ ಅರ್ಥ ಮಾಡ್ಕೊಡ್ರಿ ದೇವರು ಹೃದಯ. ಇಷ್ಟು ಜನ ನರಕಕ್ಕೆ ಹೋಗ್ತಿದ್ದಾರೆ. ನಿತ್ಯ ನರಕದಿಂದ ತಪ್ಪಬೇಕಂದ್ರೆ ಜನರು ಯೇಸುವಿನ ರಕ್ಷಣೆಯಲ್ಲಿ ಬರಬೇಕು ಪ್ರಿಯರೇ. ನೋವಿದಿಂದ ಹೇಳ್ತಾ ಇದ್ದೇನೆ, ಭಾರದಿಂದ ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಭಾರದಿಂದ ಹೇಳ್ತಾನೆ. ಅವತ್ತು ಸ್ವಾಮಿದಾಸ ಬಂಧನದಲ್ಲಿದ್ದ, ಭಯದಲ್ಲಿದ್ದ, ಸಾಲದಲ್ಲಿದ್ದ, ಸಿಗರೇಟ್ ಎಡಿಕ್ಷನಲ್ಲಿ, ಸ್ಮೋಕಿಂಗ್ ಎಡಿಕ್ಷನಲ್ಲಿದ್ದ, ಕುಡುಕುತನದ ಎಡಿಕ್ಷನಲ್ಲಿದ್ದ, ಪಾಪ ಎಂಬ ಬಂಧನದಲ್ಲಿದ್ದ. ಅವತ್ತು ನನಗೆ ಸುವಾರ್ತೆ ಸಿಕ್ಕಿತ್ತು, ನಾನು ರಕ್ಷಿಸಲ್ಪಟ್ಟೆ. ಇವತ್ತು ನಿಮಗೆ ಸಿಕ್ಕಿದೆ, ನಿನ್ನ ಮೂಲಕ ಜನರಿಗೆ ನಾವು ನಡೆಸಿದ್ದೇವೆ ಪ್ರಿಯರೇ. ನೀವು ಏನು ಮಾಡ್ತಾ ಇದ್ದೀರಿ? ಮನೆ, ಕುಟುಂಬ ಎಲ್ಲರಿಗಿದೆ, ನಮಗೂ ಇದೆ, ನಿಮಗೂ ಇದೆ. ಆದರೆ ದೇವರ ಉದ್ದೇಶ ಕೂಡ ನಿಮಗಿದೆ. ನಿಮಗೂ ಜಾಬ್ ಇದೆ, ಇತರರಿಗೂ ಜಾಬ್ ಇದೆ. ನಿಮಗೂ ಕಾಲೇಜ್ ಇದೆ, ಬೇರೆಗೂ ಕಾಲೇಜ್ ಇದೆ. ಆದರೆ ಇನ್ನೂ ನನ್ನ ಹೃದಯ ನಿನಗೆ ಪ್ರೇಯರ್. ಇವತ್ತೊಂದು ಭಾರ ತೆಗೆದುಕೊಳ್ಳ್ರಿ ಪ್ರೇಯರ್. ನಿನ್ನ ಕರುವಿಕೆಗೆ ನಾನು ಪ್ರತಿಕ್ರಿಯಿಸ್ತೇನಂತ, ಇದು ಏನು ನಾನು ಹೇಳ್ತಾ ಇದ್ದೇನಂತ ನೀವು ತಿಳಿದುಕೊಂಡು ಇದನ್ನು ಹೀಗೆಲ್ಲ ನಿಮ್ಮ ಹೃದಯದಿಂದ ಅನೇಕರು ಅಂಧಕಾರದಲ್ಲಿ, ಪಾಪದಲ್ಲಿ, ಬಂಧನದಲ್ಲಿ, ಚಿಂತೆಯಲ್ಲಿ, ಸಾಲದಲ್ಲಿ, ರೋಗದಲ್ಲಿ ಅವರು ನಿಮ್ಮನ್ನು ಎದುರು ನೋಡ್ತಾ ಇದ್ದಾರೆ. ನೀನು ಒಂದು ವೇಳೆ ನಾನಿದ್ದೇನೆ ಯೇಸುವೆ ನಿನ್ನ ಸುಸಮಾಚಾರವನ್ನು ತಿಳಿಸುವುದಕ್ಕಾಗಿ, ನಾನಿದ್ದೇನೆ ಯೇಸುವೆ ನಿನ್ನ ರಾಜ್ಯಕ್ಕಾಗಿ ಅನ್ನುವುದಾದರೆ ಪ್ರಿಯರೇ, ನಿಮ್ಮ ಎರಡೂ ಕೈಗಳನ್ನು ಅಂಥವರು ಯಾರಿದ್ದೀರಿ ಮುಂದೆ ಬನ್ನಿರಿ. ಇವತ್ತಿನಿಂದ ಒಂದು ದಿವಸ ಕೂಡ ನಾನು ನಿನ್ನ ಸುವಾರ್ತೆ ಸಾರದೆ ಇರೋದಿಲ್ಲ, ನಿನ್ನ ಸುವಾರ್ತೆ ಸಾರ್ತೇನೆ ಅನ್ನುವವರು ಒಂದು ಹೆಜ್ಜೆ ಮುಂದೆ ಬನ್ನಿರಿ ಪ್ರಿಯರೇ. ನಿಮ್ಮ ಇರುವಂಥ ಸ್ಥಳವನ್ನು ಬಿಟ್ಟು ಒಂದು ಹೆಜ್ಜೆ ನೀವು ಮುಂದೆ, ನಿನ್ನ ಪರಿಮಳವನ್ನು ನಾನು ಬೀರ್ತೇನೆ ಅನ್ನುವರಿದ್ದರೆ ಪ್ರಿಯರೇ, ನಾನು ನಿಮಗಾಗಿ ಪ್ರಾರ್ಥಿಸಕ್ಕಿದ್ದೇನೆ, ನಾನು ನಿಮಗಾಗಿ ಆ ಭಾರ ಬರಲಿ ಯೇಸುವಿನ ನಾಮದಲ್ಲಿ, ಆ ಭಾರ ಬರಲಿ ಯೇಸುವಿನ ನಾಮದಲ್ಲಿ, ಆ ಭಾರ ಬರಲಿ ಯೇಸುವಿನ ನಾಮದಲ್ಲಿ. ರಾಲಮ ಶಂದಲ ರಕರಮನ ರಿಯಂದಲ ರಬ ರಿಕಲ ರಬಲ ರಿಯಂದಲ ರಬ ಬಾಬಾ. ನನ್ನ ಜೀವಿತ ನಿನ್ನ ಸೇವೆಗಾಗಿ యేసయ్య, ನನ್ನ ಸರ್ವವು ನಿನ್ನ ಸೇವೆಗಾಗಿ యేసయ్య, ನನ್ನ ಜೀವಿತ ನಿನ್ನ ಸೇವೆಗಾಗಿ యేసయ్య, ನನ್ನ ಸರ್ವವು ನಿನ್ನ ಸೇವೆಗಾಗಿ యేసయ్య. యేసయ్య ನನ್ನ యేసయ్య, యేసయ్య ನನ್ನ యేసయ్య, ನನ್ನ యేసయ్య, యేసయ్య
ನನ್ನೇಸಯ್ಯ. ನನಗಾಗಿ ಶಿಲುಬೆ ಮೇಲೆ ನಿನ್ ಪ್ರಾಣ ಕೊಟ್ಟಿರುವೆ, ಬದಲೇನು ನಾನು ನಿನಗೆ ಕೊಡಲಿ ಏಸಯ್ಯ. ನನಗಾಗಿ ಶಿಲುಬೆ ಮೇಲೆ ನಿನ್ ಪ್ರಾಣ ಕೊಟ್ಟಿರುವೆ, ಬದಲೇನು ನಾನು ನಿನಗೆ ಕೊಡಲಿ ಏಸಯ್ಯ. ಈ ಒಂದು ಜೀವಿತ ನಿನಗಾಗಿ ಸಮರ್ಪಿಸುತ್ತಾ ನಾನೆಂದು ಸೇವಿಸುವೆ. ಈ ಒಂದು ಜೀವಿತ ನಿನಗಾಗಿ ಸಮರ್ಪಿಸುತ್ತಾ ನಾನೆಂದು ಏಸಯ್ಯ. ಏಸಯ್ಯ ನನ್ನೇಸಯ್ಯ, ಏಸಯ್ಯ ನನ್ನೇಸಯ್ಯ. ಹೌದು ಪ್ರಿಯರೇ, ಈ ಒಂದು ಜೀವಿತ ಅದು ಯೇಸುವಿಗಾಗಿ ಸಮರ್ಪಿಸುವುದಾದ, ಯೇಸುವಿಗಾಗಿ ನಾನಿದ್ದೇನೆ, ನಿನ್ನ ವಾಗ್ದಾನಕ್ಕೆ ನಾನು ಪ್ರತಿಕ್ರಿಯಿಸ್ತೇನೆ, ನಾನಿದ್ದೇನೆ. ಹಲ್ಲೆಲೂಯಾ. ನಿನ್ನ ಮೇಲೆ ದೇವರ ಅಂದಾಲಾರ, ದೇವರ ಉದ್ದೇಶ ನಿನ್ನ ಮೇಲೆ ದೊಡ್ಡದು, ದೇವರ ಆಶೀರ್ವಾದ ನಿನ್ನ ಮೇಲೆ ದೊಡ್ಡದು, ದೇವರ ಕರೆಯುವಿಕೆ ನಿನ್ನ ಮೇಲೆ ಇದೆ ಪ್ರಿಯರೇ. ದೇವರ ಕರೆಯುವಿಕೆ ನಿನ್ನ ಮೇಲಿದೆ. ನೀನು ಉದ್ದೇಶಿಸಲ್ಪಟ್ಟಿದ್ದಿ, ದೇವರ ಉದ್ದೇಶವಾಗಿದ್ದಿ, ದೇವರ ಉದ್ದೇಶವಾಗಿದ್ದಿ. ನೀನು ಆಕಸ್ಮಿಕವಾಗಿ ಸಭೆಗೆ ಬರಲಿಲ್ಲ, ನೀನು ಆಕಸ್ಮಿಕವಾಗಿ ಸುವಾರ್ತೆ ಕೇಳ್ತಾ ಇಲ್ಲ. ನಿನ್ನ ಮೇಲೆ ದೇವರಿಗೆ ದೊಡ್ಡ ಉದ್ದೇಶ ಇದೆ. ಪೌಲನಿಗೆ ದೇವರು ಕರೆದಿದ್ದ, ದೇವರು ಅವನ ಮೇಲೆ ಅನೇಕ ಜನಗಳನ್ನು, ದೇಶಗಳನ್ನು ಆಶೀರ್ವದಿಸಿದ ಪ್ರಿಯರೇ. ದೇವರು ಇವತ್ತು ನಿನ್ನನ್ನು ಕರೀತಾ ಇದ್ದಾನೆ. ದೇವರು ಪೇತ್ರನನ್ನು ಕರೆದ, ದೇವರು ನಡೆಸಿದ ಪ್ರಿಯರೇ. ಇವತ್ತು ದೇವರು ನಿನ್ನ ಮೇಲೆ ಉದ್ದೇಶ ಇದೆ, ದೇವರ ಕರೆಯುವಿಕೆ ನಿನ್ನ ಮೇಲಿದೆ. ಎವ್ರಿ ಹಿಂಡ್ರನ್ಸ್, ಎವ್ರಿ ಸ್ಟ್ರಾಟಜಿ ಆಫ್ ಡೆವಲ್ ಕ್ಯಾನ್ಸಲ್ ಇನ್ ದ ನೇಮ್ ಆಫ್ ಜೀಸಸ್. ದೇವರ ಚಿತ್ತ ನೆರವೇರಿಸಲ್ಪಡಲಿ, ದೇವರ ರಾಜ್ಯ ಇವರ ಮೂಲಕ ಬರಲಿ ಯೇಸುವಿನ ನಾಮದಲ್ಲಿ. ದೇವರ ಕಾರ್ಯ ನೆರವೇರಿಸಲ್ಪಡಲಿ ದೇವರಪ್ಪ. ಇವರು ಅನೇಕ ಜನಾಂಗಗಳಿಗೆ ಉತ್ತರವಾಗಲಿ, ಇವರ ಬೆಳಕು ಇತರರಿಗೆ ಪ್ರಕಾಶಿಸಲಿ ದೇವರಪ್ಪ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ನಾವೆಲ್ಲರೂ ಒಂದು ಸಾರಿ ಯೇಸುವಿಗಾಗಿ ನಾವು ಚಪ್ಪಾಳೆ ಹೊಡಿತಾ ಕರ್ತನ ನಾಮವನ್ನು ಮಹಿಮೆ ಸಲ್ಲಿಸೋಣ. ಆಮೇನ್. ನಾವೆಲ್ಲ